ಏನಕ್ಕ? ಇಷ್ಟೊತ್ತು ನೀನು ತಪ್ಪಾಗ ಆಶೀರ್ವಾದ ಮಾಡಿದೆ. ತಪ್ಪಾಗ? ನಾನಾ? ಹೌದು. ಅವನ್ಗೆ ನನ್ಗೆ ಮದ್ವೆ ಆಗ್ಲಿ ಅಂತ ಆಶೀರ್ವಾದ ಮಾಡಿದ್ರಲ್ಲ, ನನ್ಗೆ ಅವನಂದ್ರನೇ ಇಷ್ಟ ಇಲ್ಲ. ನೀವು ಕೊಟ್ಟಿದ್ದ ಆಶೀರ್ವಾದ ವಾಪಸ್ ತಗೊಳ್ಳಿ. ಆಗಲ್ಲಮ್ಮ. ನೋಡಿ, ಬೇಕಿದ್ರೆ 100 ರೂಪಾಯಿ ಜಾಸ್ತಿನೇ ಕೊಡ್ತೀನಿ. ನೀವು ನಿಮ್ ಬ್ಲೆಸ್ಸಿಂಗ್ ವಾಪಸ್ ತಗೊಳ್ಳಿ. ನೋಡಕ್ಕ, ನಮ್ಮ ಮಾತು ನಾಲ್ಗೆಯಿಂದಲ್ಲ, ಮನ್ಸಿಂದ ಬರೋದು. ಆ ಮಾತನ್ನ ಹೇಳೋ ಥರ ಮಾಡೋದು ಆ ದೇವರು. ಆ ದೇವರು ಮಾತಂದ್ರೆ ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ. ಅದನ್ನ ನಾನು ಮಾತ್ರ ಅಲ್ಲ, ಆ ದೇವರು ಕೂಡ ವಾಪಸ್ ತಗೊಳಕ್ಕಾಗಲ್ಲ. ನೀವಿಬ್ರು ಚೆನ್ನಾಗಿರ್ಬೇಕು. ನನ್ನ ಸೆರಗಿಂದ ನಿಮ್ಮ ದೃಷ್ಟಿ ಎಲ್ಲ ತೆಗಿತೀನಿ ಬಿಡಿ. ನೀನು ಬಾಬಾ 100 ಕಾಲ ಸುಖವಾಗಿರ್ಬೇಕು ಅಂತ ಕೇಳ್ಕೊತೀನಿ. ಬರ್ತೀನಕ್ಕ. ಬಾಬಾ, ನಾನು ಬರ್ತೀನಿ. ಹೇ ಮೆಂಟಲ್, ಅವ್ರ ಆಶೀರ್ವಾದ ಮಾಡಿದ್ರೆ ಆಗ್ಬಿಡುತ್ತಾ? ಒಂದ್ ವೇಳೆ ಅವ್ರ ಮಾತಿಗೆ ಅಷ್ಟೊಂದು ಪವರ್ ಇದ್ದಿದ್ರೆ ಅವ್ರು ಹೇಳಿದ್ದೆಲ್ಲ ಆಗ್ಬೇಕಾಗಿತ್ತಲ್ಲ. ಅವ್ರಿಗೆ ಆ ಶಕ್ತಿ ಇದ್ದಿದ್ದಿದ್ರೆ ಪಾಪ ಅವ್ರು ಯಾಕೆ ಈ ಥರ ಎಲ್ಲ ದುಡ್ಡು ಕೇಳ್ತಿದ್ರು ಹೇಳು? ನಿನ್ ಸ್ಯಾಂಪಲ್ ಬ್ರೈನ್ಗೆ ಈ ಸಿಂಪಲ್ ಲಾಜಿಕ್ ಅರ್ಥ ಆಗಲ್ಲ. ಆ ಅಷ್ಟು ಬ್ರೈನ್ನ ನೀನು ಸ್ಮೈಲಿನ ಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಯೂಸ್ ಮಾಡು. ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡಿ ಬ್ರೈನ್ನ ಫುಲ್ ಮಾಡ್ಕೋಬೇಡ. ಸಿಸ್ಟಮ್ ಹ್ಯಾಂಗ್ ಆಗ್ಬಿಡುತ್ತೆ. ಸಾಕ್ ಬಾ, ಕಾರ್ ಹತ್ತು. ನಿನ್ ಮುಖ ಯಾಕೆ ಹಿಂಗ್ ಮಾಡ್ಕೊಂಡು ಕೂತಿದ್ಯಾ? ನಿನ್ನಿಂದನೇ. ಅವ್ರು ಬೇರೆ ಆಶೀರ್ವಾದ ಮಾಡಿದ್ದು ನನಗೆ ನೆನ್ಸ್ಕೊಂಡ್ರೇನೆ ಟೆನ್ಷನ್ ಆಗುತ್ತೆ. ಹಲೋ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ನಿನ್ನ ಮದ್ವೆ ಮಾಡ್ಕೊಂಡ್ರೆ ನಾನಲ್ವಾ ನಿನ್ ಟಾರ್ಚರ್ ತಡ್ಕೊಳಕ್ಕಾಗ್ದೆ ಯಾವ್ದೋ ಕೆರೆಗೋ ಬಾವಿಗೋ ಹೋಗಿ ಬೀಳೋದು. ಅಂದ್ರೆ ನನ್ನನ್ನ ಮದ್ವೆ ಮಾಡ್ಕೊಳ್ಳೋ ಆಲೋಚನೆ ನಿನಗಿದೆ? ನೋಡು ಬುಡ್ಡಿ, ಪ್ರಪಂಚದಲ್ಲಿ ಯಾವನು ಕೂಡ ಲಾವಾಲಿ ಸ್ವಿಮ್ಮಿಂಗ್ ಮಾಡ್ಬೇಕು ಅಂತ ಅನ್ಕೊಳಲ್ಲ. ಅದೇ ತರ ನಿನ್ ಕೇಸಲ್ಲೂ ಹಾಗೇನೆ. ನಿನ್ನ ಒಂದು ಹುಡುಗಿಯಾಗಿ ನೋಡಿದ್ರು ಕೂಡ ನಿನ್ ಜೊತೆ ಮದ್ವೆ ಮಾತ್ರ ಯಾವನೂ ಆಗಲ್ಲ. ಹಲೋ, ನನ್ನನ್ನ ನೋಡೋದಿಕ್ಕೆ, ನನ್ನನ್ನ ಮದ್ವೆ ಆಗೋದಿಕ್ಕೆ ಆಲ್ರೆಡಿ ಒಬ್ರು ಬಂದಿದ್ದಾರೆ. ಹಾ, ನಿನ್ ಬಗ್ಗೆ ಗೊತ್ತಾಗಿದ್ದಿದ್ರೆ ನಿಮ್ ಮನೆ ಮುಂದೆ ಚಪ್ಲಿನೂ ಬಿಡದೆ ಓಡೋಗೋನು. ಹೊಟ್ಟೆ ಉರಿ ನಿನಗೆ. ನನ್ನ ಅಳ್ಸೋದ್ ಬಿಟ್ಟು ನಿನಗ್ ಬೇರೆ ಏನು ಕೆಲ್ಸ ಇಲ್ಲ. ಬಂದಿದ್ ಕೆಲ್ಸ ನೋಡೋಣ ಬಾ. ಸರ್, ನೋಡಿಲ್ಲ ಸರ್. ಸರ್ ಸರ್ ತಪ್ಪಾಗೋಯ್ತು. ಕಣ್ಕಾಣ್ಸಲ್ವಾ? ಗೊತ್ತಾಗ್ಲಿಲ್ಲ ಸರ್. ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಸಾರಿ ಕೇಳ್ಬೇಕಾಗಿರೋದು ಅವನು. ವಾಟ್? ಹೌದು, ನೀನೇ ನೋಡ್ಕೊಂಡ್ ಬರ್ದೆ ಅವ್ರು ಗುದ್ಬಿಟ್ಟೆ. ಅವ್ರು ಯಾಕೆ ಸಾರಿ ಕೇಳ್ಬೇಕು? ನೀನೇ ಕೇಳು. ಈಗ ನಾನು ಅವನಿಗೆ ಸಾರಿ ಕೇಳ್ಬೇಕಾ? ಮತ್ತೆ ನಿನ್ನಿಂದ ತಪ್ಪು ನಡೆದಿರುವಾಗ ಸಾರಿ ಕೇಳೋದ್ರಲ್ಲಿ ಏನಿದೆ? ಯಾಕೆ ಚಿಕ್ಕ ಸಾರಿ ಹೇಳೋದಕ್ಕೆ ಈಗೋ ಅಡ್ಡ ಬಂದಿದ್ಯಾ? ಅನಾವಶ್ಯಕವಾಗಿ ಕೋಪ ಬರ್ಸ್ಬೇಡ ನನಗೆ. ದುಡ್ಡಿದೆ ಅನ್ನೋ ಅಹಂಕಾರ. ನೀನ್ ತಪ್ಪು ಮಾಡಿದ್ರು ಸಾರಿ ಕೇಳಲ್ಲ ಬಿಡು. ವಿರಾಜ್, ವಿರಾಜ್, ಡೋರ್ ಯಾಕೆ ಲಾಕ್ ಮಾಡಿದ್ಯಾ? ಅಯ್ಯೋ, ಯಾಕೆ ಮಾತಾಡ್ತಿಲ್ಲ? ಹುಚ್ಚುಚ್ಚಾಗೆಲ್ಲ ಆಡ್ಬೇಡ. ಏನ್ ಮಾಡ್ಬೇಕು ಅಂತಿದ್ಯಾ ಈಗ? ಬಟನ್ಸ್ ತೆಗಿತಾ ಇದ್ದೀನಿ. ತೆಗಿದೇ ಇದ್ರೆ ಆಗಲ್ವಲ್ಲ. ಪ್ಲೀಸ್ ವಿರಾಜ್, ಹುಚ್ಚುಚ್ಚಾಗೆಲ್ಲ ಆಡ್ಬೇಡ. ಯಾಕೆ ಭಯ ಪಡ್ತಿದ್ಯಾ? ಕೂಲ್. ಕೂಲಾ? ಅಯ್ಯೋ, ಯಾಕೆ? ಶೋಲ್ಡರ್ ನೋವಾಗ್ತಿದೆ, ಅದಕ್ಕೆ ಶರ್ಟ್ ತೆಗಿಯಕ್ಕೆ ಹೆಲ್ಪ್ ಮಾಡ್ತೀನೋ ಅಂತ ಅನ್ಕೊಂಡ್ರೆ ಓಡ್ ಹೋಗಕ್ ನೋಡ್ತಾ ಇದೆಯಲ್ಲ. ಅಂದ್ರೆ ನೀನ್ ನನ್ನನ್ನ ಕರ್ಕೊಂಡ್ ಬಂದಿದ್ದು ಶೋಲ್ಡರ್ ಪೇನ್ ಅಂತ ಶರ್ಟ್ ತೆಗಿಯೋದಿಕ್ಕ? ಹೌದು. ಅಷ್ಟೇನಾ? ನೀನೇನ್ ಅನ್ಕೊಂಡೆ? ಅಂದ್ರೆ ಅಷ್ಟು ಫೋರ್ಸ್ ಆಗಿ ಕರ್ಕೊಂಡ್ ಬಂದಿಯಲ್ಲ, ಏನಾದ್ರೂ ಮಾಡ್ಬಿಡ್ತೀಯ ಅನ್ಕೊಂಡೆ. ಹಲೋ ಹಲೋ ಹಲೋ, ನಾನಂತ ವ್ಯಕ್ತಿ ಅಲ್ಲ. ನನ್ನ ಮಗ ಗುದ್ದಿದ್ದಕ್ಕೆ ನನಗೆ ಸ್ವಲ್ಪ ನೋವಾಯ್ತು. ಈಗ ಅದಕ್ಕೆ ಟ್ರೀಟ್ ಮಾಡ್ತೀನ ಅಂತ ಕರ್ಕೊಂಡು ಬಂದೆ ಅಷ್ಟೇ. ಸರಿ,
ಶರ್ಟ್ ತೆಗಿ. ಬೇಡ ಬಿಡು, ಮತ್ತೆ ಶರ್ಟ್ನ ನಿನ್ನ ಮುಂದೆ ತೆಗ್ದೆ ಅಂತ ಹೇಳ್ತೀಯ. ನಾನೇ ಹೋಗಿ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಅಷ್ಟಕ್ಕೂ ನಿನಗಿರೋ ಕೊಬ್ಬು ಆಟಿಟ್ಯೂಡು ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಏನ್ ಹಾಗೆ ನೋಡ್ತಿದ್ಯಾ? ನಿನಗ್ ಮಾತ್ರ ಅಲ್ಲ, ಫೋಟೋಗೂ ಈಗೋ ಜಾಸ್ತಿನೇ ಇದೆ. ಏನೇ ಬುಡ್ಡಿ, ನನ್ನ ಫೋಟೋನ ಆ ರೇಂಜಿಗೆ ನೋಡ್ತಾ ಇದ್ದೆ. ಫೋಟೋ ನೋಡಿ ಏನಾದರೂ ಟೆಂಪ್ಟ್ ಆಯ್ತಾ? ನಿನ್ ತಲೆ ನಡಿ, ಬಂದ್ ಕೆಲ್ಸ ನೋಡ್ಬೇಕು. ಚಿಚಿ, ಹಾ ವಿರಾಜ್, ನನ್ಗೊಂದು ಐಡಿಯಾ ಬಂತು. ಬೇಡ ಬಿಡು, ವರ್ಕೌಟ್ ಆಗಲ್ಲ. ನಾನ್ ಹೇಳಕ್ ಮುಂಚೆನೆ ವರ್ಕೌಟ್ ಆಗಲ್ಲ ಅಂತ್ಯಲ್ಲ. ನಿನಗಿರೋದೇ ಇಟ್ ಬ್ರೈನು, ಅದಕ್ಕೆ ಹೊಳಿಯೋ ಐಡಿಯಾಗಳು ಹೆಂಗಿರುತ್ತೆ ಅಂತ ನನಗೆ ಗೊತ್ತು. ನಿಂದು ಐನ್ಸ್ಟೈನ್ ಬ್ರೈನ್ ನೋಡು. ಐನ್ಸ್ಟೈನ್ ತರ ಬ್ರೈನ್ ಅಲ್ಲ ಅಂದ್ರೂ ಕೂಡ ನನ್ನ ಸತ್ ಮೇಲೆ ಮ್ಯೂಸಿಯಂ ಅಲ್ಲಂತೂ ಇಡಬಹುದು. ಮ್ಯೂಸಿಯಂ ಅಲ್ಲ, ಸ್ಕ್ರಾಪ್ ಅಲ್ಲಿ ಬಿಸಾಕ್ಬೇಕು. ಮೊನ್ನೆ ರೌಡಿಗಳು ಹೊಡೆದಿದ್ ಹೊಡೆದಕ್ಕೆ ನಿನ್ ಬ್ರೈನು ಇನ್ನೂ ಹಾಳಾಗಿ ಹೋಗಿದೆ. ಬುಡ್ಡಿ, ಮತ್ತೆ ಏನ್ ಹೇಳ್ತಿದ್ದೀನೋ ಸ್ವಲ್ಪ ಕೇಳಕ್ಕಾಗಲ್ವಾ? ಕೇಳ್ದೆ ಇದ್ರೆ ನೀನೆಲ್ಲಿ ಬಿಡ್ತೀಯ ಹೇಳು. ನಾವೀಗ ಸ್ಮೈಲಿ ಫೋನನ್ನ ಹೇಗಾದ್ರೂ ಮಾಡಿ ಕದ್ಬಿಟ್ರೆ ಅದ್ರಿಂದ ನಮ್ಗೆ ಯಾವ್ದಾದ್ರೂ ಒಂದು ಇನ್ಫಾರ್ಮೇಶನ್ ಪಕ್ಕ ಸಿಗುತ್ತಲ್ಲ. ಪರವಾಗಿಲ್ಲ, ಅಷ್ಟೊಳ್ಳೆ ಐಡಿಯಾ ಏನಲ್ಲ, ಆದ್ರೆ ವರ್ಕೌಟ್ ಆಗ್ಬೋದು. ಹಾಗಾದ್ರೆ ಹೋಗಿ ಸ್ಮೈಲಿ ಫೋನನ್ನ ಕದ್ಕೊಂಡ್ ಬಂದ್ಬಿಡು. ನಾನಾ? ಮತ್ತೆ ನಾನಾ? ನಿನ್ ಕಣ್ಣಿಗೆ ನಾನು ಕಳ್ಳನ್ ತರ ಕಾಣಿಸ್ತಾ ಇದೀನಾ? ಇಷ್ಟೆಲ್ಲ ಬೇಡ ಬಿಡು, ನೀನು ಕಳ್ತನ ಮಾಡೋದಕ್ಕೂ ಲಾಯಕ್ಕಿಲ್ಲ ಅಂತ ಹೇಳು. ನಾನಾದ್ರೂ ಹೋಗಿ ಕತ್ಕೊಂಡ್ ಬರ್ತೀನಿ. ಪರ್ಫೆಕ್ಟ್, ನಿನಗೆ ಪಕ್ಕಾ ಸೂಟ್ ಆಗುತ್ತೆ. ಯಾಕಂದ್ರೆ ಇದಕ್ಕೂ ಮುಂಚೆ ಮಾಲ್ ಅಲ್ಲಿ, ರೈಲ್ವೆ ಸ್ಟೇಷನ್ ನಲ್ಲಿ, ದೇವಸ್ಥಾನಗಳಲ್ಲಿ ಕಳ್ತನ ಮಾಡ್ತಿದ್ದಲ್ಲ. ನಿನ್ನೋ ನಾನು. ವಿರಾಜ್, ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಏನೋ ನೀವಿಬ್ರೇ ಮಾತ್ರ ಇಲ್ಲಿ ಗುಸ್ಗುಸ್ ಅಂತ ಮಾತಾಡ್ತಿದ್ದೀರಾ. ಏನ್ ಮಾತಾಡ್ತಾ ಇದ್ದೀರಾ? ಅಂದ್ರೆ ಮೇಡಮ್, ಆಕ್ಚುಲಿ ನಮ್ಮ ಫಾದರ್ ತೀರ್ಕೊಂಡ್ಮೇಲೆ ನಮ್ಗೆ ಸ್ಟ್ರಗಲ್ಸ್ ಎಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ನಾನಿಲ್ಲಿ ಬಂದು ಜಾಬ್ ಮಾಡಬೇಕಾಗಿದೆ ಮೇಡಮ್. ಸ್ಟಾಪ್ ಇಟ್. ನಾನ್ ಕೇಳಿದ್ದೇನು, ನೀನ್ ಹೇಳ್ತಾ ಇರೋದೇನು? ಅತ್ತೆ, ಅದು ಆಕ್ಚುಲಿ ಶೋಲ್ಡರ್ ಪೇನ್ ಆಗ್ತಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ಕೊಡು ಅಂತ ಹೇಳ್ತಿದ್ದೆ. ಅಷ್ಟೇನಾ? ಹೌದು ಅತ್ತೆ, ಇಲ್ಲ ಅಂದ್ರೆ 7 ಜೊತೆ ನಿಂತ್ಕೊಂಡು ನನಗೇನ್ ಮಾತು. ವಿರಾಜ್ಗೂ ಟ್ರೀಟ್ಮೆಂಟ್ ಮಾಡು. ದುಡ್ಡು ತಗೋತಾ ಇದೆಯಲ್ವ ಹೇಗೂ. ಇವರಿಬ್ರು ಸುಳ್ಳು ಹೇಳ್ತಾ ಇದ್ದಾರೆ. ಖಂಡಿತ ಏನೋ ಇದೆ. ಈ ಮೆಂಟಲ್ ಹೇಗೆ ಕವರ್ ಮಾಡೋದು ಅಂತ ಗೊತ್ತಿಲ್ವಾ? ನಾನ್ ಚೆನ್ನಾಗಿ ಕವರ್ ಅಪ್ ಮಾಡಿದ್ನಲ್ಲ. ನೀನು? ಹೌದು. ಅಷ್ಟಕ್ಕೂ ನಿಮ್ಮತ್ತೆ ನಮ್ಮ ಹತ್ರ ಏನೋ ಕೇಳೋದಿಕ್ ಬಂದಿದ್ದು. ಓಹೋ. ಆಗ ನನ್ ಸಂಬಂಧ ಇಲ್ದಿರೋ ಸ್ಟೋರಿ ಹೇಳ್ಬಿಟ್ಟು ಡೈವರ್ಟ್ ಮಾಡ್ಬಿಟ್ಟೆ. ಆಮೇಲೆನೆ ನೀನ್ ಹೇಳಿದ್ ಕೇಳಿ ಅವ್ರು ಕನ್ಫ್ಯೂಸ್ ಆಗಿ ಏನು ಕೇಳ್ದೆ ಹೊರಟೋದ್ರು. ಇದೆಲ್ಲ ನನ್ನಿಂದನೇ ಅಲ್ವಾ ನಡೆದಿತ್ತು. ಪಾಪ, ನಿಮ್ಮಪ್ಪ ಪಟ್ಟಿರೋ ಕಷ್ಟದ ಬಗ್ಗೆ ನಾನು ನೆನ್ಸ್ಕೊಂಡ್ರೆ ತುಂಬಾ ನೋವಾಗತ್ತೆ. ನಮ್ಮಪ್ಪ ಪಟ್ಟ ಕಷ್ಟ ನಿನಗ್ ಹೇಗ್ ಗೊತ್ತು? ನೀನ ನೋಡ್ತಿದ್ರೆ ಗೊತ್ತಾಗಲ್ವೇನೆ? ನಿನಗ್ ಬುದ್ಧಿ ಬರಕ್ ಅವ್ರು ಅದೆಷ್ಟು ಕಷ್ಟಪಟ್ಟಿದಾರೋ ಏನೋ ಗೊತ್ತಿಲ್ಲ. ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ರೇನೆ ಪಾಪ ಅನ್ಸತ್ತೆ. ನೀನೇ ದೊಡ್ಡ ದಡ್ಡ. ನಿನಗ್ ಒಂದ್ ಐಡಿಯಾನು ಬರಲ್ಲ, ಬಂದ್ರೆ ಹೀಗಂತ್ಯ ನೀನು. ನಿನ್ನಂತೂ ಬದಲಾಯಿಸಕ್ಕೆ ಆಗಲ್ಲ. ಮೇಲಿಂದ ಇಳ್ದು ಬಂದಿದ್ಯಲ್ಲ ನನ್ನ ಬದಲಾಯಿಸಕ್ಕೆ. ಅಷ್ಟಕ್ಕೂ ನಿನ್ ಜೊತೆ ಸೇರ್ಕೊಂಡು ನಾನ್ ಈ ಮಿಷನ್ ಕೈ ಹಾಕ್ತೆ ನೋಡು, ನಂದೇ ತಪ್ಪು. ಇಷ್ಟಕ್ಕೂ ನಾನು ಸ್ಮೈಲಿ ಬಗ್ಗೆ ನಿನಗ್ ಹೇಳ್ದೆ. ಸುಮತಿ ಮೇಡಮ್ಗೋ ರವಿರಾಜ್ ಸರ್ಗೋ ಏನಾದ್ರೂ ಹೇಳಿದ್ರೆ ಇಷ್ಟೊತ್ತಿಗೆ ಏನಾದ್ರೂ ನಿರ್ಧಾರ ಆಗಿರೋದು. ನಿನ್ನ ಹತ್ರ ಹೋಗಿ ಹೇಳಿದ್ನಲ್ಲ, ಐ ಹೇಟ್ ಯು.
ಐ ಹೇಟ್ ಯು ಟು. ಸೀತಾರತ್ನ, ನಿಜವಾಗ್ಲೂ ಚೈತ್ರ ತುಂಬಾ ಅದೃಷ್ಟವಂತಲು. ಹೌದು ಚಿಕ್ಕಮ್ಮ, ಅಂಥ ಒಳ್ಳೆ ಸಂಬಂಧ ಈ ಕಾಲದಲ್ಲಿ ಸಿಕ್ಕಿರೋದು ನಿಜವಾಗ್ಲೂ ಚೈತ್ರ ಅದೃಷ್ಟನೇ. ಆ ಹುಡುಗ ಅಂತೂ ವರದಕ್ಷಿಣೆನೇ ಬೇಡ ಅನ್ಬಿಟ್ಟ. ದುಡ್ಡಿಗೆ ಆಸೆ ಪಡ್ದಿರೋ ಹುಡುಗರು ಈ ಕಾಲದಲ್ಲೂ ಇದಾರ ಅಂತ ಆಶ್ಚರ್ಯ ಆಗ್ತಿದೆ. ಹೌದು ಚಿಕ್ಕಮ್ಮ, ಆದ್ರೂ ಅವರು ವರದಕ್ಷಿಣೆ ಬೇಡ ಅಂದ್ರೂ ಪರವಾಗಿಲ್ಲ, ನಾವು ನಮ್ ಕೈಲಾಗಿದ್ದನ್ ಕೊಡೋಣ. ಹೌದು ಸೀತಾರತ್ನ, ಆದ್ರೆ ನಾವಿವಾಗ ಹೇಗ್ ಕೊಡೋದು? ಹೇಗಾದ್ರೂ ಸರಿ ಚಿಕ್ಕಮ್ಮ, ಏನೋ ಒಂದ್ ಮಾಡಿ ನನ್ ಮಗಳ್ ಮದ್ವೆನ ಚೆನ್ನಾಗ್ ಮಾಡ್ತೀನಿ. ಅದೇ ಚಿಕ್ಕಮ್ಮ, ಚೈತ್ರ ನನ್ ಮಗಳ್ ತರಾನೇ ಅಲ್ವಾ, ಮದ್ವೆ ಚೆನ್ನಾಗ್ ಮಾಡ್ತೀನಿ ಅಂತ ಹೇಳ್ದೆ. ಈ ಮದ್ವೆ ನಡೆಯಲ್ಲ. ಏನ್ ಮಾತಾಡ್ತಿದ್ಯಾ ಮಹಾಲಕ್ಷ್ಮಿ? ಹೌದು, ಈ ಮದ್ವೆ ನಡೆಯಲ್ಲ. ನಿಮ್ ಮಾತು, ನಿಮ್ ಯೋಚನೆ ಎಲ್ಲ ನಿಲ್ಸ್ಬಿಡಿ. ಎಲ್ಲ ಮಾತಾಡಾಯ್ತು. ಎಲ್ರಿಗೂ ಹುಡುಗಾನೂ ಇಷ್ಟ ಆಗಿದ್ದಾನೆ, ಅವ್ರಿಗೂ ನಮ್ ಹುಡುಗಿ ಇಷ್ಟ ಆಗಿದ್ದಾಳೆ. ನೀನೇನ್ ಮಹಾಲಕ್ಷ್ಮಿ ಹೀಗ್ ಮಾತಾಡ್ತಿದ್ಯಾ? ನಿಜಾನೇ ಅಜ್ಜಿ. ಇದಕ್ಕಿಂತ ಒಳ್ಳೆ ಸಂಬಂಧ ನಮ್ಗೆ ಸಿಗೋದಿಲ್ಲ ಮಹಾಲಕ್ಷ್ಮಿ. ಆ ವಿಷಯ ನನಗೂ ಗೊತ್ತಿದೆ, ಆದ್ರೆ ನಡೆದಿರೋದನ್ನ ನೋಡ್ತಿದ್ರೆ ಈ ಮದ್ವೆ ನಾವೇ ನಿಲ್ಸೋದು ಒಳ್ಳೇದು ಅನಿಸ್ತಿದೆ. ಏನ್ ನಡೀತು? ನನ್ಗ್ ಯಾಕೋ ನಮ್ಮ ಅಕ್ಕ ಮತ್ತೆ ಆ ವಿರಾಜು ಪ್ರೀತಿಸ್ತಾ ಇದ್ದಾರೆ ಅಂತ ಅನ್ಸತ್ತೆ. ಅವರಿಬ್ರು ಸ್ನೇಹಿತರಲ್ವಮ್ಮ? ಪ್ರೀತಿಸ್ತಾರೆ ಅಂತಿದ್ಯಲ್ಲ. ನಾನು ಅವ್ರ ಫ್ರೆಂಡ್ಸ್ ಜಗಳ ಆಡ್ತಾರೆ, ಸಲ್ಗೆಯಿಂದ ಇರ್ತಾರೆ ಅಂತ ಅನ್ಕೊಂಡೆ, ಆದ್ರೆ ನೋಡಕ್ಕೆ ಹುಡುಗನ್ ಕಡೆಯವ್ರು ಬಂದಾಗ ವಿರಾಜ್ ಬೇಜಾರಾಗಿರೋದನ್ನ ನಾನ್ ನೋಡ್ದೆ. ಹಾಗೆ ಅಕ್ಕ ಕೂಡ ಬಾವ ಇಷ್ಟ ಆದ್ರು ಅಂತ ಹೇಳೋದಿಕ್ಕೆ ತುಂಬಾನೇ ಯೋಚನೆ ಮಾಡಿದ್ಲು. ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತವಾಗ್ಲೂ ಅವ್ರು ಪ್ರೀತಿಸ್ತಾ ಇದಾರೆ ಅಂತ ಅನ್ಸತ್ತೆ. ಅದಕ್ಕೆ ಆ ಹುಡುಗನ್ ಕಡೆಯವ್ರಿಗೆ ಫೋನ್ ಮಾಡಿ ಮದ್ವೆ ಕ್ಯಾನ್ಸಲ್ ಅಂತ ಮುಂಚೆನೆ ಹೇಳಿದ್ರೆ ಒಳ್ಳೇದು. ಅವಸರ ಪಡ್ಬೇಡ. ಅದ್ ಹಾಗಲ್ಲ, ಅವಸರ ಪಡ್ದೇ ಇದ್ರೆ ಗಂಡಿನ ಕಡೆಯವರು ನಿಶ್ಚಿತಾರ್ಥ ಮದ್ವೆ ಅಂತ ಮುಂದುವರಿತಾರಲ್ವಾ. ಅದಕ್ಕೆ ನಾವ್ ಅವಸರ ಪಟ್ಟು ಮೊದ್ಲೇ ಹೇಳಿದ್ರೆ ಒಳ್ಳೇದು. ಮಹಿ, ಈ ತರ ವಿಷಯಗಳನ್ನ ತುಂಬಾ ಜಾಗೃತಿಯಿಂದ ನಿರ್ಧಾರ ತಗೋಬೇಕು. ಅದ್ ಹಾಗಲ್ಲ ಅಜ್ಜಿ. ಮೊದ್ಲು ಚೈತ್ರನ್ ಹತ್ರ ಮಾತಾಡಿ ಚೈತ್ರನ್ ಮನ್ಸಲ್ಲಿ ಏನಿದೆ ಅಂತ ಪೂರ್ತಿಯಾಗಿ ತಿಳ್ಕೊಂಡು ಆಮೇಲೆ ನಿರ್ಧಾರ ಮಾಡೋಣ. ಮೊದ್ಲು ಚೈತ್ರ ಬರ್ಲಿ. ಹಲೋ ಹಲೋ ಬೇಬಿ, ಏನ್ ಮಾಡ್ತಿದ್ಯಾ? ಆಸ್ ಇಟ್ ಇಸ್, ನಾವ್ ಅನ್ಕೊಂಡಿದ್ ಪ್ರಕಾರನೇ ಎಲ್ಲಾನು ನಡೀತಾ ಇದೆ. ಓ ನೈಸ್ ಬೇಬಿ. ಆದ್ರೆ ಒಂದು ಚಿಕ್ಕ ಫೀಲಿಂಗ್ ಇದೆ ಡಾರ್ಲಿಂಗ್. ಏನದು ಬೇಬಿ? ಈವ್ನಿಂಗ್ ವರ್ಗೂ ಫಾಸ್ಟಿಂಗ್ ಇದ್ದು ಚಂದ್ರನ್ ನೋಡಿದ್ಮೇಲೆ ಆನಂದ್ ಕೊಡೋ ವಾಟರ್ನ ಕುಡಿಬೇಕನ್ನಿಸ್ತಿಲ್ಲ. ಮತ್ತೆ ಫಸ್ಟು ನೀರ್ ಕೊಟ್ರೆ ಕುಡಿಬೇಕು ಅನ್ನಿಸ್ತಾ ಇದೆ, ಬಟ್ ಅದಾಗಲ್ವಲ್ಲ. ರಿಯಲಿ? ಹಾಗಾದ್ರೆ ನೀನ್ ಏನು ಟೆನ್ಷನ್ ತಗೋಬೇಡ. ವ್ರತ ಎಲ್ಲ ನೀನ್ ಅನ್ಕೊಂಡಿರೋ ರೀತಿನೇ ನಡೆಯುತ್ತೆ.
ನೀನ್ ಆ ಚಂದ್ರನ್ ನೋಡಿದ್ಮೇಲೆ ನಾನ್ ಕೊಡೋ ನೀರನ್ನೇ ಕುಡಿತೀಯ. ನಿಜಾನ ಡಾರ್ಲಿಂಗ್, ನೀನ್ ಬರ್ತೀಯ ಇಲ್ಲಿ? ಆದ್ರೆ ಹೌ ಇಸ್ ಇಟ್ ಪಾಸಿಬಲ್? ಅದನ್ನ ನಾನ್ ನೋಡ್ಕೋತೀನಿ ಬೇಬಿ. ತುಂಬ ಖುಷಿ ಆಗ್ತಾ ಇದೆ, ಬಟ್ ಸ್ವಲ್ಪ ಟೆನ್ಷನ್ ಕೂಡ ಆಗ್ತಾ ಇದೆ. ಮತ್ತೆ ನಮಗೇನಾದ್ರೂ ಪ್ರಾಬ್ಲಮ್ ಆಗ್ಬಿಟ್ರೆ? ಡೋಂಟ್ ವರಿ ಬೇಬಿ, ನಾನು ಹೇಗ್ ಬರ್ತೀನಿ, ಹೇಗ್ ನಿನಗೆ ನಾನು ನೀರು ಕುಡಿಸಿ ಅಲ್ಲಿಂದ ನಾನು ವಾಪಸ್ ಹೋಗೋದನ್ನ ನಿನ್ ಕಣ್ಣಾರೆ ನೀನೇ ನೋಡ್ತೀಯ. ಜಸ್ಟ್ ವೇಟ್ ಅಂಡ್ ಸಿ. ಓಕೆ ಜಾನು, ಐ ಆಮ್ ವೇಟಿಂಗ್ ಫಾರ್ ಯು, ಬಟ್ ಕೇರ್ಫುಲ್. ಓಕೆ ಬೇಬಿ, ಬಾಯ್. ಇಲ್ಲಿಗೆ ಆ ಸ್ಮೈಲಿ ಬಾಯ್ ಫ್ರೆಂಡ್ ಬರ್ತಿದ್ದಾನ. ಹಾಗಾದ್ರೆ ಇದೇ ಒಳ್ಳೆ ಚಾನ್ಸ್. ಈ ಸಾರಿ ಅವನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು. ಆದ್ರೆ ನಡೆದಿರೋದನ್ನ ನೋಡ್ತಿದ್ರೆ ಈ ಮದ್ವೆ ನಾವೇ ನಿಲ್ಸೋದು ಒಳ್ಳೇದು ಅನಿಸ್ತಿದೆ. ನನ್ಗ್ ಯಾಕೋ ನಮ್ಮ ಅಕ್ಕ ಮತ್ತೆ ಆ ವಿರಾಜು ಪ್ರೀತಿಸ್ತಾ ಇದ್ದಾರೆ ಅಂತ ಅನ್ಸತ್ತೆ. ಏನಾಯ್ತು ಸೀತಾರತ್ನ? ಯಾಕೆ ಹೀಗೆ ಯೋಚನೆ ಮಾಡ್ತಿದ್ಯಾ? ಚೈತ್ರ ಬಗ್ಗೆ ಚಿಕ್ಕಮ್ಮ. ಅವಳು ಬಂದ್ಮೇಲೆ ಮಾತಾಡೋಣ ಅನ್ವಲ್ಲ. ಅವಳ ಜೊತೆ ಮಾತಾಡಿದ್ಮೇಲೆ ನಿಜ ಗೊತ್ತಾಗತ್ತೆ ಸೀತಾರತ್ನ. ಅಲ್ಲಿವರೆಗೂ ಟೆನ್ಷನ್ ಮಾಡ್ಕೋಬೇಡ. ಅದ್ ಹಾಗಲ್ಲ ಚಿಕ್ಕಮ್ಮ. ಒಂದ್ ವೇಳೆ ಚೈತ್ರ ವಿರಾಜ್ನ ಪ್ರೀತಿಸ್ತಿದ್ರೆ? ಅವಳು ನಿಜವಾಗ್ಲೂ ಪ್ರೀತಿಸಿದ್ರೆ ಹುಡುಗನ್ ಕಡೆಯವರು ಬರ್ತಾರೆ ಅಂದಾಗ ನಮ್ಗೆ ಹೇಳ್ತಿದ್ಲಲ್ವಾ? ಏನು ಚಿಕ್ಕಮ್ಮ, ಚೈತ್ರ ತನ್ನ ಪ್ರೀತಿ ಬಗ್ಗೆ ನಮ್ಗೆ ಹೇಳೋಕಾಗಿಲ್ವೇನೋ? ಸರಿ, ಒಂದ್ ವೇಳೆ ವಿರಾಜ್ನ ಚೈತ್ರ ಪ್ರೀತಿಸ್ತಿದ್ದಾಳೆ ಅನ್ಕೋ, ಅದ್ರಲ್ಲೇನ್ ತಪ್ಪಿದೆ? ವಿರಾಜ್ ಒಳ್ಳೆ ಹುಡುಗನೇ ಅಲ್ವಾ ಸೀತಾರತ್ನ? ವಿರಾಜ್ಗೆ ಹೆಸರಿಡೋ ಅಂತದ್ದೇನೂ ಇಲ್ಲ. ತುಂಬಾ ಒಳ್ಳೆ ಹುಡುಗ. ಮತ್ತಿನ್ನೇನು, ಅದ್ಧೂರಿಯಾಗಿ ವಿರಾಜ್ಗೂ ಚೈತ್ರಾಗೂ ಮದ್ವೆ ಮಾಡಿಸ್ಬಿಡೋಣ. ಅದಷ್ಟು ಸುಲಭ ಅಲ್ಲ ಚಿಕ್ಕಮ್ಮ. ಅದ್ಯಾಕೆ? ಅವ್ರ ಮನೆಯವರೆಲ್ಲ ಒಳ್ಳೆಯವರು ಅಂತ ಹೇಳಿದೆ. ಹೌದು ಚಿಕ್ಕಮ್ಮ, ಆದ್ರೆ ಆ ಮನೆಯಲ್ಲೇ ನಮ್ ಶತ್ರುನು ಇದ್ದಾಳೆ ಅನ್ನೋದು ಮರ್ತ್ಬಿಟ್ರಾ? ಆ ಶತ್ರು ಹೆಸರು ಹಂಸ. ಆ ಹಂಸ ಎಂತವಳು ಅಂತ ನಿಮ್ಗೆ ಗೊತ್ತಲ್ವಾ? ನಮ್ ಹುಡುಗಿನ ವಿರಾಜ್ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಆ ಹಂಸ ಸುಮ್ನೆ ಇರ್ತಾಳಾ? ಆ ಹಂಸ ಏನೇ ಮಾಡಿದ್ರೂನು ಚೈತ್ರ ಹಂಸನ ಪ್ರೀತಿಯಿಂದ ಖಂಡಿತ ಗೆಲ್ತಾಳೆ. ನೀವ್ ಅನ್ಕೊಂಡಷ್ಟು ಸುಲಭ ಅಲ್ಲ ಹಂಸ. ಸೀತಾರತ್ನ, ನಾವ್ ಇಲ್ದೇ ಇರೋದನ್ನ ಯಾಕೆ ಸುಮ್ನೆ ಯೋಚನೆ ಮಾಡ್ಬೇಕು? ಒಂದ್ ವೇಳೆ ಚೈತ್ರಗೆ ವಿರಾಜ್ ಮೇಲೆ ಯಾವ ಅಭಿಪ್ರಾಯನೂ ಇಲ್ದೇ ಇದ್ರೆ ಈಗ ಬಂದಿರೋ ಸಂಬಂಧನ ಮಾಡ್ಬಿಡ್ಬೋದು. ಅವಾಗ ಯಾವ ಸಮಸ್ಯೆನೂ ಇರಲ್ಲ. ಸರಿ, ನಾವ್ ಯಾವ್ದಾದ್ರೂ ಒಂದ್ ನಿರ್ಧಾರ ತಗೋಬೇಕು ಅಂದ್ರೆ ಚೈತ್ರ ಹತ್ರ ಮಾತಾಡ್ಬೇಕಲ್ವಾ? ಅವಳು ಬಂದ್ಮೇಲೆ ಮಾತಾಡೋಣ. ನೀನ್ ಸುಮ್ನೆ ಯೋಚನೆ ಮಾಡ್ಬೇಡ. ಒಂದ್ಸಾರಿ ನನ್ನಿಂದ ಚೈತ್ರ ಮದ್ವೆ ನಿಂತೋಗಿದೆ. ಈಗ ಮತ್ತೆ ನನ್ನಿಂದ ಅವಳ ಪ್ರೀತಿ ಸಾಯಲ್ಲ ಅಲ್ವಾ? ನನಗೆ ಐ ಹೇಟ್ ಯು ಅಂತಳ. ವಿರಾಜ್ಗೆ ಇದುವರೆಗೂ ಯಾರು ಆತರ ಹೇಳಿಲ್ಲ. ಅದು ಅಲ್ದೆ ಆ ಬುಡ್ಡಿ ಜೊತೆ ಸೇರ್ಕೊಂಡು ಸ್ಮೈಲಿನ ಹಿಡಿಬೇಕು ಅನ್ಕೊಂಡಲ್ಲ, ಅದೇ ನನ್ ದೊಡ್ಡ ಮಿಸ್ಟೇಕ್. ಛೇ, ವಿರಾಜ್, ಇವಾಗ ಯಾಕೆ ನನ್ ರೂಮ್ಗೆ ಬಂದೆ? ನಿನ್ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಅರೆ, ಅಷ್ಟೊಂದ್ ಕೋಪ ಯಾಕೆ? ಸ್ವಲ್ಪ ಕೂಲ್ ಆಗಿರು. ಫಸ್ಟ್ ಇಲ್ಲಿಂದ ಹೋಗು ನೀನು. ಅದ್ ಹಾಗಲ್ಲ ವಿರಾಜ್, ನನ್ ಮಾತ್ ಕೇಳೋ. ನಾನ್ ಕೇಳಲ್ಲ. ನನ್ ರೂಮಿಂದ ಹೊರಗೆ ಹೋಗ್ತೀಯಾ ಹೋಗಲ್ವಾ? ಸ್ಮೈಲಿ ಬಾಯ್ ಫ್ರೆಂಡ್ ನ ಹಿಡಿಯೋ ಚಾನ್ಸ್ ಬಂದ್ಬಿಡ್ತು. ಓಹೋ ವಾವ್, ನಾನ್ ನಿನ್ನ ಹತ್ರ ಮಾತಾಡ್ಬೇಕು ಅಂತ ನಿನಗಿಷ್ಟ ಬಂದಂಗೆ ಹೇಳ್ತಾ ಇದೀಯಲ್ಲ? ಇಲ್ಲ ವಿರಾಜ್, ಇದು ನಿಜ. ನನ್ ಮಾತ್ ನಂಬು. ಯಾಕೆ ಇಷ್ಟೊಂದು ಡ್ರಾಮಾ ಮಾಡ್ತಿದ್ಯಾ? ನನಗೇನು ಉಪಯೋಗ ಆಗುತ್ತೆ? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ನೀನ್ ಹಾಗೆ ಹೇಳಿದಕ್ಕೆ ಅಲ್ವಾ ನಾನ್ ಹಾಗ ಅಂದಿದ್ದು. ಅರ್ಥ ಮಾಡ್ಕೋ ವಿರಾಜ್. ಆಲ್ರೆಡಿ ಸ್ಮೈಲಿ ವಿಷಯದಲ್ಲಿ ಒಂದ್ಸರಿ ನಾವ್ ಚಾನ್ಸ್ ನ ಕಳ್ಕೊಂಡ್ಬಿಟ್ಟಿದೀವಿ. ಈಗ ಹೇಗೋ ನಮ್ಗೆ ಇನ್ನೊಂದ್ ಚಾನ್ಸ್ ಸಿಕ್ಬಿಟ್ಟಿದೆ. ಹೇಗಾದ್ರೂ ಅವಳ ಬಾಯ್ ಫ್ರೆಂಡ್ ನ ಹಿಡಿದ್ಬಿಟ್ಟು ಆನಂದ್ ಅವ್ರನ್ನ ಸೇವ್ ಮಾಡ್ಬೇಕು. ಯೋಚನೆ ಮಾಡು. ನೀನ್ ಹೇಳ್ತಾ ಇರೋದ್ ನಿಜಾನಾ? ಹೌದು. ಅಷ್ಟಕ್ಕೂ ನೀನ್ ಹೇಳ್ತಿರೋದ್ ನಿಜಾನೇ ತಾನೆ? ನಿಜಾನೇ ವಿರಾಜ್.
ವಾವ್, ಹಾಗಾದ್ರೆ ಇದ್ ನಮ್ಗೆ ಒಳ್ಳೆ ಅವಕಾಶ. ನಾವ್ ಈ ಚಾನ್ಸ್ ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಹೌದು. ಇವಾಗ್ಲಿಂದ ರಾತ್ರಿವರೆಗೂ ನಾವು ತುಂಬಾ ಅಲರ್ಟ್ ಆಗಿರ್ಬೇಕು. ಏನೇ ಆದ್ರೂ ಕೂಡ ಈ ಸಲ ನಮ್ ಟಾರ್ಗೆಟ್ ಮಿಸ್ ಆಗ್ಬಾರ್ದು. ನಾವ್ ಅವ್ರನ್ನ ಬಿಡಬಾರ್ದು. ಸೀತಾರತ್ನ ಅವ್ರೆ, ನಾವು ಬೇಗ ಆ ವಿರಾಜ್ ಮನೆಗೆ ಹೋಗೋಣ ಬನ್ನಿ. ವಿರಾಜ್ ಅವ್ರ ಮನೆಗ? ಯಾಕೆ? ಅಕ್ಕ ಅಲ್ಲಿಗೆ ತಾನೇ ಹೋಗಿರೋದು. ಹೋಗಿದ್ರೆ ಬರ್ತಾಳಲ್ಲಮ್ಮ. ಅದ್ ಹಾಗಲ್ಲ, ನಾವ್ ಅಲ್ಲಿಗೆ ಹೋದ್ರೆ ವಿರಾಜ್ ಮತ್ತೆ ಅಕ್ಕ ಇಬ್ರು ಅಲ್ಲೇ ಇರ್ತಾರಲ್ವಾ. ಆಗ ಇಬ್ರು ಕೇಳಿದ್ರೆ ನಿಜ ಏನು ಅಂತ ಗೊತ್ತಾಗತ್ತಲ್ವಾ. ಅಲ್ಲಿ ವಿರಾಜ್ ಮಾತ್ರ ಅಲ್ಲ, ವಿರಾಜ್ ಅವ್ರ ಅಪ್ಪ ಅಮ್ಮ, ಅದಕ್ಕಿಂತ ಡೇಂಜರಸ್ ಆಗಿರೋ ಹಂಸಾನು ಇರ್ತಾಳೆ ಅನ್ನೋದು ಮರ್ತೋದ್ಯಾ? ಅವತ್ತು ಆನಂದ್ ಅವ್ರ ಇಲ್ಲಿಗೆ ಬಂದಾಗ ಹೇಳಿದ್ರು ತಾನೆ ಅಕ್ಕಂಗೆ ಲವ್ ಮ್ಯಾಟ್ರಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ.